ನಿಮ್ಮ ಮಾವ ನಿನಗೋಸ್ಕರ ಊರೆಲ್ಲ ಸುತ್ತಿ ತಂದಿರೋ ಸೀರೆ ತಗೋ. ನಿಜವಾಗ್ಲೂ ಇದು ಮಾವನೇ ತಂದಿದ್ದ ಸೀರೆನಾ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಲ್ಲ? ಸಾರಿ ಮಾಯಕ್ಕ, ಸಾರಿ ಸಾರಿ ಸಾರಿ. ನಿನಗೆ ಸಮಾಧಾನ ಆಗಲಿ ಅಂತ ಪ್ರೀತಿಯಿಂದ ಸೀರೆ ತಂದಿದ್ದಾರೆ. ಈ ಸೀರೆನ ಬೆಳ್ಳಿಗೋಸ್ಕರ ನೀವೇ ತಾನೇ ತಂದಿದ್ದು? ಅಜ್ಜಿ, ಈ ಸೀರೆ ಹೆಂಗಿದೆ ನೋಡಿ. ಮುತ್ತು ಮಾವ ನನಗೆ ಅಂತ ಸಿಟಿಯಿಂದ ತಂದಿರೋದು. ಕೊಡು ನೋಡ್ತೀನಿ. ನಾನು ರಾತ್ರಿನ ನೀವಿಬ್ರಿಗೆ ತೋರ್ಸೋಣ ಅನ್ಕೊಂಡೆ, ಆದ್ರೆ ನೀವಿಬ್ರು ನಿದ್ದೆ ಮಾಡ್ತಾ ಇದ್ರಿ. ಬೆಳ್ಳಿ, ಇದಕ್ಕೆ ಶಂಟ್ ಗಿಂಟ್ ಏನಾದರೂ ಹಾಕೊಟ್ಟಿದ್ದಾರ? ಅಯ್ಯೋ, ನಂಗೆ ಅವೆಲ್ಲ ಗೊತ್ತಾಗಲ್ಲ ಅಜ್ಜಿ. ಯಾಕೆ? ಸೀರೆ ಒಂಥರ ವಾಸನೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಶ್ರೀಮಂತರ ಮನೆಯಿಂದ ತಂದ್ರೆ ಹೇಗೆ ನೋಡು. ನಂಗೆ ಮುತ್ತು ಮಾವನ್ ಮದ್ವೆ ಆದ್ಮೇಲೆ ನೀನು ಶ್ರೀಮಂತ ಆಗ್ತೀಯಲ್ಲ ಬಿಡಜ್ಜಿ. ಸರಿ ತಗೋ, ಉಟ್ಕೊಂಡು ಬಾ, ನೋಡ್ತೀನಿ. ಸರಿ. ಅಮ್ಮ, ಹೇಗೆ ಕಾಣಿಸ್ತಿದ್ದೀನಿ? ನಿಜವಾಗ್ಲೂ ನಮ್ ಬೆಳ್ಳಿನ ನನ್ನ ಕಣ್ಣೆ ತಾಕು ಆಗಿದೆಯಲ್ಲೇ. ಅಮ್ಮ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಬಂದ್ಲಾ? ಬಂದ್ಲು ಬಂದ್ಲು ಬಂದ್ಲು. ಏನೇ ಬೆಳ್ಳಿ, ಹೊಸ ಸೀರೆ ಉಟ್ಕೊಂಡು ಎಲ್ಗ ಹೊಟ್ಬಿಟ್ಟಿದ್ದೆ ಫೈನ್ ಆಗಿ? ಇದು ನಮ್ಮ ಮುತ್ತು ಮಾವ ತಂದಿದ್ದ ಸೀರೆ, ಅದಕ್ಕೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹೌದಾ? ಒಳ್ಳೇದಾಗ್ಲಿ, ಹೋಗ್ಬಾ. ಬಂದ್ಲು, ಹತ್ಕೊಳತ್ತೀಗ. ಮುತ್ತು ಬಂದ. ಬೆಳ್ಳಿ, ಎಲ್ಲಿಗೆ ಹೊರಟೆ? ದೇವಸ್ಥಾನಕ್ಕೆ. ಮಾವ, ನೀವು ಕೊಡ್ಸಿದ ಸೀರೆ ಉಟ್ಕೊಂಡಿದ್ದೀನಿ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ. ಥ್ಯಾಂಕ್ ಯು. ಮಾವ, ನೀವು ಬನ್ನಿ ನನ್ನ ಜೊತೆಲಿ ದೇವಸ್ಥಾನಕ್ಕೆ. ನನಗೆ ತುಂಬ ಕೆಲಸ ಇದೆ, ನೀನು ಹೋಗ್ಬಾ. ನೀನೋದ್ರೂ ಒಂದೇ, ನಾನೋದ್ರೂ ಒಂದೇ. ಹೌದಾ? ಊರಲ್ಲಿರೋರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀಯ, ನನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಲ್ವಾ?
ನಾನು ದೇವಸ್ಥಾನಕ್ಕೆ ಹೋಗೋದು ನಿಮ್ಗೋಸ್ಕರ ಮಾವ. ಹುಷಾರಾಗಿ ಹೋಗ್ಬಾ. ಬಾಯ್. ಹೊರಡು. ನೀ ಮೊದಲು. ಸದ್ಯ ಹೋದ. ಬಾಯ್ಲಿ. ಏನ್ ಮಾವ? ಬಿಸಿಲು ಜಾಸ್ತಿ ಇದೆ, ಇದು ತಗೋ. ಥ್ಯಾಂಕ್ ಯು. ಹೊರಡು. ಮೊದಲು ನೀವು. ನಮ್ಮ ಹುಡುಗರನ್ನ ಬಿಟ್ಟು ಕೊಡೆ ಕಿತ್ಕೊಳಕ್ ಹೇಳ. ಒಂದು ನಿಮಿಷ ಸುಮ್ಮನೆ ಇರು. ಅಯ್ಯೋ ಅಜ್ಜಿ, ಇದ್ಯಾಕೆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ಯಾ? ಬಿಸಿಲಾದ್ರೇನು ಮಳೆ ಆದ್ರೇನಮ್ಮ? ಈ ಛತ್ರಿ ತಗೋ. ಪರವಾಗಿಲ್ಲಮ್ಮ. ಅಯ್ಯೋ ಇಟ್ಕೊಳ್ಳಜ್ಜಿ. ಗಾಡಿ ತೆಗಿ. ಅಪ್ಪ ದೇವ್ರೆ, ದಿಢೀರಂತ ಮುತ್ತು ಮಾವ ಬಂದು ನನಗೆ ಈ ಹೊಸ ಸೀರೆ ತಂದ್ಕೊಟ್ರು. ಅದೇ ರೀತಿ ದಿಢೀರಂತ ಬಂದು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳೋಂಗ್ ಮಾಡಪ್ಪ. ಇವಳ ಹೀಗೆ ಬಿಟ್ರೆ ದೇವಸ್ಥಾನದಲ್ಲೇ ಮಲಗ್ತಾಳೆ. ಎಳ್ಕೊಂಬಂದು ಬಿಸಿಲಲ್ಲಿ ನಿಲ್ಸ್ತೀನಿ ನೋಡು. ಬೇಡ. ಏ ಬೆಳ್ಳೆ, ಬಾಯ್ಲೆ. ಚಿಕ್ಕ ಮಾವ, ನೀವು ದೇವಸ್ಥಾನಕ್ಕೆ ಬಂದ್ರಾ? ತಗೊಳ್ಳಿ ಕುಂಕುಮ.
ಚೆಲ್ಬಿಟ್ರಿ? ಮತ್ತಿನ್ನೇನು, ನೀನ್ ಮಾಡಿರೋ ಕೆಲಸಕ್ಕೆ ನಿನ್ನ ಕೂರಿಸಿ ಪೂಜೆ ಮಾಡ್ತಾರಾ? ಐರನ್ ಬಾಕ್ಸ್ ಆನ್ ಮಾಡಿ ಬಂದಿದ್ಯಾ, ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಷ್ಟೇ ಅಲ್ಲ, ಟ್ಯಾಪ್ ನೀರು ಆನ್ ಮಾಡಿ ಬಂದಿದ್ಯಾ, ಯಾವುದಕ್ಕೂ ನೀರಿಲ್ಲ. ತಲೆಯಲ್ಲಿ ಬುದ್ಧಿ ಇಲ್ವಾ ನಿನ್ಗೆ? ಏ ಹೋಗ್ ಚಿಕ್ಕ ಮಾವ, ಬರೀ ಸುಳ್ಳು ಹೇಳ್ಕೊಂಡು ನನ್ನನ್ನು ಬೈಯೋದೇ ಆಗೋಯ್ತು ನಿನ್ ಕೆಲ್ಸ. ಏನಿಲ್ಲ, ನಾನು ಹೇಳೋವರೆಗೂ ನೀನು ಇಲ್ಲೇ ನಿಂತಿರ್ಬೇಕು. ಹ್ಞೂ, ಯಾಕೆ ಹೇಳು? ಏಯ್, ನಿಂತ್ಕೊಳೆ. ಏನ್ ಮರ್ಯಾದೆ ಇಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಿ ನೀನು ಹೋಗ್ತಾನೆ ಇದೆಯಲ್ಲ. ಯಾಕೆ ಚಿಕ್ಕ ಮಾವ ಎಲ್ಲದಕ್ಕೂ ನನ್ನ ಮೇಲೆ ರೇಗ್ತಿರ್ತೀರಾ? ಏಯ್, ತುಟ್ಟಿಗೆ ಪಿಟ್ಟಿ ಕನ್ಬಾರ್ದು. ನಾನು ಹೇಳೋವರೆಗೂ ನೀನು ಇಲ್ಲೇ ಕೂತಿರ್ಬೇಕು. ಕೂತ್ಕೊಳೆ, ಕೂತ್ಕೊಳೆ. ಮಿಸ್ ಕಾಡ್ಬಾರ್ದು. In 20 seconds ಹೇಗೆ ಸುಟ್ಟೋಗ್ತಾಳೆ ನೋಡು. And the countdown begins. 5, 4, 3. ಬೆಂಕಿ ಹತ್ತು. ಸುಟ್ಟೋಗ್ತಾಳೆ, ಈಗ ಸುಟ್ಟೋಗ್ತಾಳೆ ಅವಳು. ಬೈರಾ, ಗಾಡಿ ತೆಗಿ. ಮಾಯಾ, ಆ ಬೆಳ್ಳಿನ ಸೋಲ್ಸೋದಕ್ಕೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಮೊದಲೇ ಹೇಳಿದ್ರೆ ಇದೆಲ್ಲ ಯಾವುದೂ ನಡೆಯೋದಿಲ್ಲ, ಬೇಡ ಅಂತ ನಾನೇ ನಿನಗೆ ಹೇಳ್ತಾ ಇದ್ದೆ. ಅವತ್ತು ಆ ಜ್ಯೋತಿಷಿಗಳು ಏನು ಹೇಳಿದ್ರು ಮರ್ತೋದ್ಯಾ?
ನಾವು ಎಷ್ಟೇ ಕಷ್ಟಪಟ್ಟರೂ ಬೆಳ್ಳಿನ ಸೋಲ್ಸಕ್ಕಾಗೋದಿಲ್ಲ. ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಇರ್ಬೋದು, ನಮ್ಮ ಕಾಲು ಕಸಕ್ಕಿಂತ ಕಡಿಯಾಗಿರೋ ಆ ಹುಡುಗಿನ ನಾವು ಯಾವುದೇ ಕಾರಣಕ್ಕೂ ಸೋಲ್ಸಕ್ಕಾಗಲ್ಲ. ಆ ದರಿದ್ರದವಳು ಈ ಊರಿಗೆ ಕಾಲಿಟ್ಟಾಗಿಂದ ನಮಗೆ ಗೊತ್ತಿಲ್ಲದಾಗೆ ಏನೇನೋ ವಿಚಿತ್ರ ನಡೀತಾ ಇದೆ. ನನ್ನ ತಲೆ ಕಾಗೆ ಕುಕ್ಕಿದ್ರಿಂದ ಹಿಡಿದು ಮುತ್ತು ಕುತ್ತಿಗೆಗೆ ಹಾರ ಬೀಳೋವರೆಗೂ ಅವಳಿಗೆ ಯಾವುದೋ ಒಂದು ಶಕ್ತಿ ಬೆಂಗಾವಲಾಗಿ ನಿಂತಿದೆ. ಆದರೆ ಭೈರ ಇದನ್ನ ಒಪ್ತಾನೆ ಇಲ್ಲ. ಅದನ್ನ ಸಾಬೀತು ಮಾಡೋಕಂತಾನೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅದು ಅಲ್ಲದೆ ನಾವು ಮಾಡಿದ ಯಾವ ಪ್ಲಾನು ಅವಳ ವಿರುದ್ಧವಾಗಿರಲಿಲ್ಲ ಅತ್ತೆ. ಎಲ್ಲ ಅವಳಿಗೆ ಸಹಾಯ ಮಾಡೋ ಥರನೇ ಇತ್ತು. ಆದರೂ ಯಾವ ವರ್ಕೌಟ್ ಆಗ್ತಿಲ್ಲ. ಈಗೇನಮ್ಮ ಮಾಡೋದು? ಇಷ್ಟು ದಿನ ಸಮಸ್ಯೆಗಳು ಬರ್ತಾ ಇತ್ತು, ಅದನ್ನೇಗೋ ನಿಭಾಯಿಸ್ತಿದ್ದೆ. ಆದರೆ ಈಗ ಸಮಸ್ಯೆ ಬೆಳ್ಳಿ ರೂಪದಲ್ಲೇ ಬಂದಿದೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆ ವಿಚಾರದ ಬಗ್ಗೆ ಬಹಳ ತಿಳ್ಕೊಂಡಿರೋ ಒಬ್ಬ ಮಹಾಪುರುಷನ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಸಿಟಿಗೆ ಹೋಗಿರೋ ಮುತ್ತು ಮನೆಗೆ ಬರೋದ್ರೊಳಗಾಗಿ ನಾ ವಿಷಯ ತಿಳ್ಕೊಂಡು ಅವರನ್ನ ವಾಪಸ್ ಕಳಿಸ್ಬಿಡ್ಬೇಕು. ನಮಸ್ಕಾರ. ನಾವು ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ದಯಮಾಡಿಸ್ಬೇಕು.